ಬೋರ್ಡ್ ಇರದ ಬಸ್ ಅನ್ನು ಹತ್ತಿ ಬಂದ ಚೋಕ್ರಿ ಇನ್ನಿಲ್ಲ. ಮಧ್ಯರಾತ್ರಿ ಹೃದಯಾಘಾತದಿಂದ ಶೆಫಾಲಿ ನಿಧನ. ಹುಡುಗರ ಪಂಕಜ ಹೃದಯಾಘಾತದಿಂದ ಸಾವು. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ. ಪುನೀತ್ ರಾಜ್ಕುಮಾರ್ ಜೊತೆ ನಾ ಬೋರ್ಡು ಇರದ ಬಸ್ ಅನ್ನು ಹಾಡಿಗೆ ಮಸ್ತಾಗಿ ಕುಣಿದಿದ್ದಂತಹ ನಟಿ ಶೆಫಾಲಿ ಜರಿವಾಲಾ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ ಕೇವಲ 42 ವರ್ಷ ವಯಸ್ಸಾಗಿತ್ತು. ಮುಂಬೈನ ಅಂಧೇರಿ ಲೋಖಂಡ್ವಾಲಾ ಪ್ರದೇಶದಲ್ಲಿ ವಾಸಿಸುತ್ತಿದ್ದಂತಹ ನಟಿ ಶೆಫಾಲಿ ಜೂನ್ 27ರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ತೀವ್ರ ಅಸ್ವಸ್ಥರಾಗಿದ್ರು. ಅವರಿಗೆ ಎದೆನೋವು ಕೂಡ ಕಾಣಿಸಿಕೊಂಡಿತ್ತು. ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಆಗ್ಲೇ ಅವರು ನಿಧನ ಹೊಂದಿದ್ರು ಅನ್ನೋದು ಗೊತ್ತಾಗಿತ್ತು. ಪ್ರಸ್ತುತ ಅವರ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಅನ್ನೋ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಶೆಫಾಲಿ ಜನಿಸಿದ್ದು 1982ರ ಡಿಸೆಂಬರ್ 15ರಂದು. ಅವರು ಮುಂಬೈನಲ್ಲಿ ಹುಟ್ಟಿ ಬೆಳೆದ್ರು. 2004ರಲ್ಲಿ ಅವರು ಹರ್ಮಿತ್ ಸಿಂಗ್ನ ವಿವಾಹ ಕೂಡ ಆದ್ರು. ಈ ಸಂಬಂಧ 2009ರವರೆಗೆ ಇತ್ತು. ಆ ಬಳಿಕ ಇವರು ವಿಚ್ಛೇದನವನ್ನ ಸಹ ಪಡೆದಿದ್ರು. 2014ರಲ್ಲಿ ಪರಾಗ್ ತ್ಯಾಗಿ ಅವರನ್ನ ಶೆಫಾಲಿ ಅವರು ಮದುವೆಯಾಗಿದ್ರು. ಎರಡನೇ ಪತಿಯ ಜೊತೆ ಇನ್ನೂ ಸಹ ಅವರು ಸಂಸಾರವನ್ನ ನಡೆಸ್ತಾ ಇದ್ರು. 2004ರ ಕಾಂಟಾ ಲಗಾ ಅನ್ನೋ ಹಾಡಿನಲ್ಲಿ ಶೆಫಾಲಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ರು. 2011ರಲ್ಲಿ ರಿಲೀಸ್ ಆದಂತಹ ಪುನೀತ್ ರಾಜ್ಕುಮಾರ್ ನಟನೆ ಮಾಡಿರುವಂತಹ ಹುಡುಗರು ಅನ್ನೋ ಸಿನಿಮಾದಲ್ಲಿ ಅವರು ಪಂಕಜ ಹಾಡಿಗೆ ಮಸ್ತಾಗಿ ಸ್ಟೆಪ್ ಹಾಕಿದ್ರು. 2019ರಲ್ಲಿ ಆರಂಭ ಆದಂತಹ ಬಿಗ್ ಬಾಸ್ ಸೀಸನ್ 13ರಲ್ಲಿ ಪಂಕಜ ಕೂಡ ಸ್ಪರ್ಧೆ ಮಾಡಿದ್ರು. ಅವರ ನಿಧನದ ವಾರ್ತೆ ಅನೇಕರಿಗೆ ದುಃಖವನ್ನ ತಂದಿದೆ. ಶಾಕಿಂಗ್ ವಿಚಾರ ಅಂದ್ರೆ ಅವರ ಜೊತೆ ನಟಿಸಿದಂತಹ ಪುನೀತ್ ಹಾಗೆ ಅವರ ಜೊತೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿ ಗೆದ್ದಂತಹ ಸಿದ್ಧಾರ್ಥ್ ಶುಕ್ಲಾ ಕೂಡ ಹೃದಯಾಘಾತದಿಂದಲೇ ನಿಧನ ಹೊಂದಿದ್ದು ಅನ್ನೋದು. ಶೆಫಾಲಿ ಸಾವಿನ ಸುದ್ದಿ ಕೇಳಿದ ಅಭಿಮಾನಿಗಳು ಮತ್ತು ಅವರ ಆಪ್ತರು ಆಘಾತಕ್ಕೊಳಗಾಗಿದ್ದಾರೆ. ಗಾಯಕ ಮಿಕಾ ಸಿಂಗ್ ಅವರು ಸಹ ಶೆಫಾಲಿ ಅವರ ನಿಧನಕ್ಕೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಶೆಫಾಲಿ ಫೋಟೋ ಶೂಟ್ ಕೂಡ ಮಾಡಿಸಿದ್ರು. ಅವರ ಸಾವಿಗೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಸಹ ತನಿಖೆ ಆಗಬೇಕಾಗಿದೆ. ಮರಣೋತ್ತರ ವರದಿ ಕೂಡ ಬರಬೇಕಾಗಿದೆ. ಇನ್ನು ಮರಣೋತ್ತರ ವರದಿ ಬಳಿಕನೇ ಈ ಸಾವಿನ ಬಗ್ಗೆ ಪೂರ್ಣ ವಿಚಾರ ತಿಳಿಯಲಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.